ಇತ್ತ ಸಿಎಂ ಸಿದ್ದರಾಮಯ್ಯ ಪರ ಭೈರತಿ ಸುರೇಶ್ ಅವರು ಬ್ಯಾಟ್ ಬೀಸಿದ್ದಾರೆ. ಭಾಷಣದ ವೇಳೆ ವರ್ತೂರು ಪ್ರಕಾಶ್ಗೆ ಜೈ ಅಂತ ಅಂದಂತಹ ಅಭಿಮಾನಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಸುಮ್ಮನೆ ಕುತ್ಕೊಳ್ಳೋಲೆ ಅಂತ ಬೈದಿದ್ದಾರೆ. ತರಲೆಗಳನ್ನ ಮಾಡಬಾರದು ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ವರ್ತೂರು ಪ್ರಕಾಶ್ಗಲ್ಲ, ಸಿದ್ದರಾಮಯ್ಯಗೆ ಜೈ ಅಂತ ಹೇಳು ಅಂತ ಗದರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಭೈರತಿ ಸುರೇಶ್ ಅವರು ಬ್ಯಾಟ್ ಬೀಸಿದ್ದಾರೆ. ಭಾಷಣ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ಗೆ ಅಭಿಮಾನಿ ಜೈ ಎಂದಿದ್ದಾರೆ. ಆ ಸಂದರ್ಭದಲ್ಲಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸುಮ್ಮನೆ ಕುಳಿತುಕೊಳ್ಳೋಲೆ, ತರಲೆಗಳು ಮಾಡಬಾರ್ದು, ವರ್ತೂರು ಪ್ರಕಾಶ್ಗಲ್ಲ, ಸಿದ್ದರಾಮಯ್ಯಗೆ ಜೈ ಅಂತ ಹೇಳು, ಸುಮ್ಮನೆ ರಾಜಕಾರಣ ಮಾಡಬಾರ್ದು ಅಂತ ಗದರಿದ್ದಾರೆ ಸಚಿವರು. ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಎದ್ದು ಕುಣಿತಾರೆ, ಹುಚ್ಚೆದ್ದು ಕುಣಿತಾರೆ. ಕೋಲಾರದವರು ಯಾಕೋ ಸಪ್ಪೆ ಅಂತ ಸಚಿವ ಭೈರತಿ ಸುರೇಶ್ ಅವರು ಭಾಷಣದ ಸಂದರ್ಭದಲ್ಲಿ ಹೇಳಿದ್ದಾರೆ. ತರಲೆಗಳೆಲ್ಲ ಮಾಡಬಾರ್ದು, ತರಲೆ ಮಾಡಬಾರ್ದು. ಸಿದ್ದರಾಮಯ್ಯನು ನಮ್ ಲೀಡ್ರು, ವರ್ತೂರ್ ಪ್ರಕಾಶ್ ನಮ್ ಲೀಡ್ರು. ತನ್ನಿ ಕರ್ಕೊಂಡ್ಬೇಡ ಸೆಕ್ಟರ್. ಸಿದ್ದರಾಮಯ್ಯ ಹೇಳ್ತಾ ವರ್ತೂರಿಗೆ ರಾಜಕಾರಣ ಮಾಡಬಾರ್ದು. ವರ್ತೂರೆಲ್ಲ ತರಲೆಗಳೆಲ್ಲ ಮಾಡಬಾರ್ದು, ತರಲೆ ಮಾಡಬಾರ್ದು. ಸಿದ್ದರಾಮಯ್ಯನು ನಮ್ ಲೀಡ್ರು, ವರ್ತೂರ್ ಪ್ರಕಾಶ್ ನಮ್ ಲೀಡ್ರು. ತನ್ನಿ ಕರ್ಕೊಂಡ್ಬೇಡ ಸೆಕ್ಟರ್. ಸಿದ್ದರಾಮಯ್ಯ ಹೇಳ್ತಾ ವರ್ತೂರಿಗೆ ರಾಜಕಾರಣ ಮಾಡಬಾರ್ದು. ಸಿದ್ದರಾಮಯ್ಯನ ನೆರಳಲ್ಲಿ ನಾವೆಲ್ಲ ಬೆಳೆದಂತವರು. ನಾನಿವತ್ತು ಇಲ್ಲಿ ಶಾಸಕನಾಗಿ ಆಗಿರ್ಬೇಕಾದ್ರೆ, ಮಂತ್ರಿ ಆಗಿರ್ಬೇಕಾದ್ರೆ ಮಾನ್ಯ ಸಿದ್ದರಾಮಯ್ಯನವ್ರು ಕೊಟ್ಟಂತ ಆಶೀರ್ವಾದ. ಕೊತ್ತೂರು ಮಂಜುನಾಥ್ ಇಲ್ಲಿ MLA ಆಗಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ಬೇಕಾದ್ರೆ, ನಿಮ್ಮೆಲ್ಲರನ್ನು ಪ್ರತಿನಿಧಿಸಬೇಕಾದ್ರೆ ಸಿದ್ದರಾಮಯ್ಯನವರು ಕೊಟ್ಟಂತ ಆಶೀರ್ವಾದ. ವರ್ತೂರ್ ಪ್ರಕಾಶ್ ಫಸ್ಟ್ ಈ ರಾಜ್ಯದಲ್ಲಿ, ಕೋಲಾರದಲ್ಲಿ MLA ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವರೇ ಕಾರಣ. ಈ ತರ ಹಲವಾರು ಜನಗಳನ್ನ ಹುಡುಕಿ ಹುಡುಕಿ ಐದ ಜನಾಂಗಗಳಲ್ಲಿ ಹಾಗೂ ಮೇಲ್ವರ್ಗದ ಜನಾಂಗದಲ್ಲೂ ಸಹ ಈ ರಾಜ್ಯದ ಕಟ್ಟ ಕಡೆ ವ್ಯಕ್ತಿಯು ಸಹ MLA ಆಗಬೇಕು, ಅಧಿಕಾರ ಸಿಗ್ಬೇಕು, ಮಂತ್ರಿ ಆಗಬೇಕು ಅಂತ ದೃಢ ಮನಸ್ಸಿನಿಂದ ರಾಜಕಾರಣ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ನಮ್ಮ ಜನಾಂಗದಲ್ಲಿ ಹುಟ್ಟಿರೋದೇ ನಮ್ಗೊಂದು ಎಲ್ಲ ಒಂದು ಹೆಮ್ಮೆಯ ವಿಚಾರ. ಯಾರು ಚಪ್ಪಾಳೆನೇ ತರ್ತಾರೆ, ತೋರಿಕೆಗಾಗಿ ತಟ್ಟಬೇಡಿ. ತೋರಿಕೆಗಾಗಿ ತೊಟ್ಟುವಂತ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವ್ರ ಹೆಸರು ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಎಗ್ರಿ ಕುಣಿತಾ ಇರ್ತಾರೆ ಜನ. ನೀವ್ಯಾಕ ಕೋಲಾರದವ್ರು ಬಲೆ ಸೊಪ್ಪೆ ಅಪ್ಪ, ನಂಗೆ ಅರ್ಥ ಆಗಿಲ್ಲ ಏನು ಅಂತ.